ಜೈ ಭೀಮ್ ಬಂಧುಗಳೇ, ಏನಿವತ್ತು ಕೋಲಾರ ಜಿಲ್ಲೆ ದಲಿತರ ತವರೂರು, ಹೋರಾಟಗಳ ತವರೂರು. ಇವತ್ತು ಈ ತವರೂರಿನಿಂದ ಕಾಳೆ ಮುಳುಗಬೇಕಾಗಿತ್ತು. ಯಾಕಪ್ಪ, ಒಳ ಮೀಸಲಾತಿಯನ್ನು ಕಾಳೆ ಮುಳುಗಬೇಕಾಗಿತ್ತು. ಈ ಒಳ ಮೀಸಲಾತಿ ಏನಪ್ಪಾ ಅಂದ್ರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ಲಿ ಕೂಡ ಒಳ ಮೀಸಲಾತಿ ಕೊಡಿ ಅಂತ ಹೇಳಿಲ್ಲ. ನಾನು ಹೇಳೋದು, ಪಾಪ ನಮ್ಮ ಜ್ಞಾನ ಪ್ರಕಾಶ್ ಸ್ವಾಮೀಜಿಗಳು ಇವತ್ತು ಹೋರಾಟಕ್ಕೆ ಚಾಲನೆ ಕೊಟ್ಟಿದ್ದಾರೆ. 25ನೇ ತಾರೀಕು ಫ್ರೀಡಂ ಪಾರ್ಕ್ ನಲ್ಲಿ ದಲಿತ ಮುಖಂಡಗಳು, ಹಿರಿಯರು, ಈ ಜನಾಂಗದ ಸದಸ್ಯರು ಎಲ್ಲರೂ ಕೂಡ ಏನು ಫ್ರೀಡಂ ಪಾರ್ಕ್ಗೆ ನಾವೆಲ್ಲರೂ ಕೂಡ ಹೋಗಿ ಬೆಂಬಲ ಕೊಡಬೇಕು. ಇದು ಜಾತಿ ಸಮೀಕ್ಷೆ ಅಲ್ಲ, ಇದು ಜ್ಞಾಪಿಟ್ಕೊಳ್ಳಿ. ನಮ್ಮ ಮಕ್ಕಳ ಭವಿಷ್ಯದ ಪ್ರಶ್ನೆ. ನಮ್ಮ ಜಾತಿ ಉಳಿಬೇಕು, ಮಕ್ಕಳಿಗೆ ರಿಸರ್ವೇಶನ್ ಸಿಗ್ಬೇಕು ಅಂತ ಪಾಪ ನಮ್ಮ ಸಹಪಾಠಿಗಳು ಏನು ಮಾದಿಗ ಕಮ್ಯುನಿಟಿ ಅವ್ರು ಹೇಳ್ತಾ ಇದ್ರು. ಎಲ್ಲರೂ ಕೂಡ ಒಲರಿಗೆ ಕೊಟ್ಬಿಟ್ಟವ್ರಿ. ಒಲರಿಗೆ ಕೊಟ್ಟಿರಲ್ಲ ರೀ, ರಿಸರ್ವೇಶನ್ ಬಂದಾಗ ಅಪ್ಲಿಕೇಶನ್ ಹಾಕಿದಾಗ ಅಧಿಕಾರ ತಗೊಂಡಿದ್ದಾರೆ, ಇಲ್ಲ ಅಂತ ಹೇಳಿಲ್ಲ. ಯಾರು ಕೂಡ ಅಪ್ಲಿಕೇಶನ್ ಹಾಕ್ಬೇಡ ಅಂತ ಹೇಳಲಿಲ್ಲ. ಒಲೆಯೇ ಆಗ್ಬೇಕು ಅಪ್ಲಿಕೇಶನ್ ಅಂತ ಯಾರು ಹೇಳಲಿಲ್ಲ. ರಿಸರ್ವೇಶನ್ ಕೋಟಾದಲ್ಲಿ ಯಾರು ಬೇಕಾದ್ರೂ ಅಪ್ಲಿಕೇಶನ್ ಹಾಕ್ಬೇಕಾಗಿತ್ತು. ಯಾರಾಗಿದ್ದು ಅರ್ಹತೆ ಮೇಲೆ ಅವರು ರಿಸರ್ವೇಶನ್ ಆಯ್ಕೆ ಆಗಿದ್ದಾರೆ. ಆದ್ರಿಂದ ಒಳ ಮೀಸೆ ಕಾನ್ಸೆಪ್ಟೇ ಬೇಡ. ಇವತ್ತೇನು 27ನೇ ತಾರೀಕು ಸೆಷನ್ ಇದೆ, ಅದು ಡಿಸೈಡ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಾವು ಅವರು ಕೂಡ ಮಾಡಿದ್ರು, ಮಾದಿಗ ಕಮಿಟಿನೂ ಕೂಡ ಮಾಡಿದ್ರು. ನಮ್ಗೆ ಕೊಟ್ಬಿಡಿ. ಅವ್ರು ಗೋವಿಂದ ಕಾರಜೋಳ ಹೇಳ್ತಾರೆ, ಯಾರ್ಗಾರ ಕೊಟ್ಬಿಡಿ, ಬಿಟ್ಬಿಡ್ರಿ, ನನಗ್ ಕೊಟ್ಬಿಡ್ರಿ ಅಂತ ಹೇಳ್ತಾರೆ. ನಾಚಿಕೆ ಆಗ್ಬೇಕು ಅವ್ರಿಗೆಲ್ಲ ಜನಪ್ರತಿನಿಧಿಗಳಿಗ. ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರು ಹೇಳ್ತಾರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಮೀಸಲಾತಿ ತಗೊಳ್ತಾರೆ. ಸಂವಿಧಾನ ಅಂದ್ರೆ ಏನ್ರಿ? ಒಬ್ಬ ಜಾತಿ ಸಿಂತ ಅಲ್ಲ ರೀ, ಸರ್ವ ಜನಕ್ಕೂ ಸಮಯ ಬಾಳ ಕೊಡ್ಬೇಕಂತ ಹೇಳ್ಬಿಟ್ಟು ಏನ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇತ್ತು. ಆದ್ರಿಂದ ಏನು ಈ ಒಳ ಮೀಸಲಾತಿನೇ ಆಗ್ಬಾರ್ದು ಅಂತ ನಮ್ಮ ಹೋರಾಟ ಅಷ್ಟೇನೆ. ಇದು ಬೇಕು ಅಂತಲ್ಲ, ಒಳ ಮೀಸಲಾತಿನೇ ಬೇಡ. ಏನು ಯಥವತ್ತಾಗಿ ಹಿಂದಿನ ಮೀಸಲಾತಿದ್ದು ಅದೇ ಕಂಟಿನ್ಯೂ ಮಾಡ್ಲಿ ಅಂತ ನಾನು ಜ್ಞಾನ ಪ್ರಕಾಶ್ ಸ್ವಾಮೀಜಿಗಳು, ಮಾದೇವಪ್ಪನವರು, ಪರಮೇಶ್ವರ್ ಅವರು, ಖರ್ಗೆ ಅವರು, ಇಡೀ ಸಮುದಾಯ, ಮಾಜಿ ಶಾಸಕರು ಎಲ್ಲರೂ ಕೂಡ ಎಲ್ಲ ಸೇರಿ ಇವತ್ತು ಫ್ರೀಡಂ ಪಾರ್ಕ್ ಶಕ್ತಿ ಪ್ರದರ್ಶನ ತೋರಿಸ್ಬೇಕು. ಯಾಕಂದ್ರೆ ಎಲ್ಲಾ ಮಕ್ಕಳು ಕೋಲಾರ ಜಿಲ್ಲೆ ತವರೂರು, ಇದು ಹೋರಾಟ ತವರೂರು. ಅದರಿಂದ ಎಲ್ಲಾ ಹಿರಿಯರು ಕಿರಿಯರು ಎಲ್ಲರೂ ಕೂಡ ನಾವು ಸಹಬಾಳ್ವೆಯಿಂದ ಎಲ್ಲರೂ ಹೋಗಿ ಆ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು. ನಮ್ಮ ಮಕ್ಕಳನ್ನ ನಾವೇ ಉಳಿಸಬೇಕಾಗಿದೆ. ಜೈ ಭೀಮ್, ಜೈ ಭಾರತ್. ಡಾಕ್ಟರ್ ಜಿ ಪರಮೇಶ್ವರ್ ಅವರು, ಚಲವಾದಿ ನಾಡಸ್ವಾಮಿರವರು, ಅನೇಕ ಬಲಗೈ ಜನಾಂಗದ ಪ್ರಮುಖ ಸಚಿವರು, ಶಾಸಕರುಗಳು ಹಾಗೂ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿರ್ತಕ್ಕಂಥ ದಲಿತ ಮುಖಂಡಗಳನ್ನು ಒಳಗೊಂಡಂತೆ ಇವತ್ತು 2025ನೇ ತಾರೀಕು ಬೆಂಗಳೂರು ನಗರದ ಫ್ರೀಡಂ ಪಾರ್ಕ್ನಲ್ಲಿ ಒಳ ಮೀಸಲಾತಿ ವರದಿ ಏನು ನಾಗಮೋಹನ್ ದಾಸ್ ಅವರು ಕೊಟ್ಟಿದ್ದಾರೆ, ಅದನ್ನು ವಿರೋಧಿಸಿ, ಅದನ್ನ ಈಗಾಗಲೇ ಹೈಕೋರ್ಟ್ ಅದಕ್ಕೆ ತಡೆಯಾಜ್ಞೆ ಕೊಟ್ಟಿದೆ. ಅದನ್ನು ತಡೆಯಾಜ್ಞೆ ಕೊಟ್ಟಿರೋದ್ರಿಂದ ಆ ವರದಿಯನ್ನ ತಿರಸ್ಕರಿಸಿ ಇವತ್ತು ಬಲಗೈ ಜನಾಂಗಕ್ಕೆ ಒಳ್ಳೆಯದು ಮಾಡಬೇಕು ರಾಜ್ಯ ಸರ್ಕಾರ. ಮತ್ತೆ ಏನು ABC ವರ್ಗ ಮಾಡಿದೆ ಅದನ್ನ ಕೈಬಿಟ್ಟು ಮೊದಲು ಏನಿತ್ತೋ ಹಾಗೆ ಜಾತಿ ಪ್ರಮಾಣ ಪತ್ರಗಳನ್ನ ನೀಡಬೇಕು ಅನ್ನೋ ಒಂದು ಹಕ್ಕೊತ್ತಾಯದೊಂದಿಗೆ 25ನೇ ತಾರೀಕು ಫ್ರೀಡಂ ಪಾರ್ಕ್ ಅಲ್ಲಿ ಬೃಹತ್ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ವಿ. ಈ ಪ್ರತಿಭಟನೆಯನ್ನ ಎಲ್ಲ ಜಿಲ್ಲೆಗಳಿಂದ ಲಕ್ಷಾಂತರ ಜನ ಸೇರಿಸಿ ಯಶಸ್ವಿಗೊಳಿಸ್ತಕ್ಕಂಥ ಕೆಲಸ ಆಗ್ಬೇಕು ಅಂತ ಹೇಳ್ಬಿಟ್ಟು ಇವತ್ತು ನಾನು ಮನವಿ ಮಾಡ್ತೇನೆ.